Hi guys, welcome back to my YouTube channel. So, ಎಲ್ಲರೂ ಬೇಗ ಬೇಗ ನಂದು ವಿಡಿಯೋನ ನೋಡಿ. Hi guys, welcome back to my YouTube channel. A few moments later. Hi guys, welcome back to my YouTube channel. ವಾರೆ ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ. ನೀನ್ ಪಾದ ಜೆರಾಕ್ಸ್ ಮಾಡಿ ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ವಯಸ್ಸಲ್ಲಿ ತಪ್ಪು ಮಾಡಿಲ್ಲ ಅಂತೀರಾ? ಯು ಆರ್ ಗ್ರೇಟ್. ಕೊಡಿ ನೀನ್ ಕಾಲ್ ಕೊಡು, ಪಾದ ಕೊಡು, ಲೈಕ್ ಕೊಡು, ಪಾದ ಕೊಡು. ವಿಡಿಯೋ ಎಲ್ಲ ಹೋಗ್ತೀನಿ ಅಂತ ಹೇಳೋಕ್ಕಿಂತ ಮುಂಚೆ ಫಸ್ಟ್ ವಿಡಿಯೋನ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಏನೇನ್ ಮಾಡ್ತೀನಿ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಅದು ಒಂದು ಒಳ್ಳೆ ಜಾಗಕ್ಕೆ ಹೋಗ್ತಾ ಇದ್ವಿ, ಅದನ್ನ ಕೂಡ ತೋರಿಸ್ಕೊಡ್ತೀನಿ. ಸೊ ಲೆಟ್ಸ್ ಗೋ. ಕಳ್ಳರ ತರ ಕಾಣಿಸ್ತಿಲ್ವಾ? ಕಳ್ಳರ ತರ ಕಾಣಿಸ್ತಿಲ್ವಾ? ಮತ್ತೆ ವಿಡಿಯೋ ಕ್ಯಾಮ್ರಾ ನಂಗೆ ಕಾಣಿಸ್ತಿದೆ ಕಳ್ಳರ ತರ. ಗೈಸ್ ಇವತ್ತು ನಾವು ಪ್ರಕೃತಿ ವನಕ್ಕೆ ಹೋಗ್ತಾ ಇದೀವಿ, ಜಯನಗರ. ಈಗ ಇನ್ಸ್ಟಿಟ್ಯೂಟ್ ಇವಾಗ ನಾವು ಹೊರಟಿದೀವಿ, ನಾನು ಮತ್ತೆ ನನ್ನ ಫ್ರೆಂಡ್ಸ್. ಇವಾಗ ಮೆಟ್ರೋ ಇಂದ ನಾವು ಇಳ್ಕೊಂಡು ಹೋಗಿ ಮೆಟ್ರೋ ಇಂದ ಇಳಿದು ಆಟೋ ಜಸ್ಟ್ ರ್ಯಾಪಿಡ್ ಬುಕ್ ಮಾಡ್ತೀವಿ. ಸೊ ಇವಾಗ ಹೋಗ್ತೀವಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಇದು ನಮ್ಮ ಆಟೋದವರು ರ್ಯಾಪಿಡ್ ಬುಕ್ ಮಾಡಿ ಇವಾಗ ರೀಚ್ ಆದ್ವಿ ನಾವು. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ರೆ ಚೆನ್ನಾಗಿ ಕಾಣಿಸಿದ್ರು, ಇದು ನೋಡ್ರೆ ಒಳ್ಳೆ ಡಬ್ಬ ತರ ಮಾಡವ್ರೆ. ನೋಡಿ ನೀವೇ, ನಿಮಗೆ ಗೊತ್ತಾಗುತ್ತೆ ಯಾರು ಈ ಪಾರ್ಕಿಗೆ ನಿಮ್ ಇಷ್ಟ ಬಿಡಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಮಾತಾಡಕ್ ಕೂಡ್ತಾರಕ್ಕ ಅಂತ ಇವ್ರ ಹತ್ರ ಕೇಳೋಣ ಬಾ. ಇದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೀನಿ ಅನಿಸ್ತಿದೆ. ಇದನ್ನೇ ಅವಳು ಪ್ರಾಕೃತಿವಲ್ಲ, ಅದು ಚಪ್ಪಲಿ ತಗೊಂಡು ಹೊಡಿತಾರೆ ನೋಡಿ. ಈ ವಿಡಿಯೋದ್ರಲ್ಲಿ ಚೆನ್ನಾಗಿ ಕಾಣಿಸಿತ್ತು ತಾನೆ ಇನ್ಸ್ಟಾಗ್ರಾಮ್ ಅಲ್ಲಿ, ಅದಕ್ಕೆಲ್ಲ ಸ್ವಲ್ಪ ಫಿಲ್ಟರ್ ಹಾಕಿದ್ರು ಅನ್ಸುತ್ತೆ. ಅದೇ ಅಷ್ಟೇ, ಫಿಲ್ಟರ್ ಹಾಕ್ಬಿಟ್ಟು ಇವಾಗ ಸ್ವಾತಿ ಸ್ವಲ್ಪನೂ ಚೆನ್ನಾಗಿಲ್ಲ ಸ್ವಾತಿ ನೋಡಕ್ಕೂ. ನಮ್ಮೂರಲ್ಲೇ ಇದಕ್ಕಿಂತ ಚೆನ್ನಾಗಿದೆ. ಬರದ್ ಬಂದ್ಬಿಟ್ಟಿದೀವಿ, ಏನ್ ಮಾಡೋದು ನೆಕ್ಸ್ಟ್ ಎಲ್ಲಿ ಹೋಗೋದಂತ ನಾವು ಗೊತ್ತಾಗ್ತಿಲ್ಲ. ಅದಕ್ಕೆ ಸುಮ್ನೆ ಹೋಗ್ತಿದೀವಿ. ಚೆನ್ನಾಗಿದ್ರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲಿಗೆ ಎಂಡ್ ಮಾಡ್ಬಿಡ್ತೀನಿ ಅಷ್ಟೇ. ಅದಾ ಎಂಟ್ರೆನ್ಸ್. ಇಲ್ಲಿ ವಿಡಿಯೋದ್ರಲ್ಲಿ ನೋಡ್ರೆ ನೀರ್ ಬರ್ತಿತ್ತು, ನೀರೆಲ್ಲ ಏನು ಬರ್ತಿಲ್ಲ. ಇಲ್ಲಿ ವೇಸ್ಟ್ ಆಗೋಯ್ತು ಬಂದಿರೋದು. ಟೈಮಿಂಗ್ಸ್ ನೋಡ್ಕೊಂಡ್ರು ನೋಡಿ ಗೈಸ್, ಟೈಮಿಂಗ್ಸ್ ನೋಡ್ರಿ ಹಿಂಗ್ ಹಾಕಿದ್ರೆ ಅದ್ರಲ್ಲಿ ಕ್ಲೋಸ್ ಮಾಡಿದ್ದಾರೆ. ಕಷ್ಟಪಟ್ಟು ಬಂದ್ವಿ ನೋಡಿ, ಇದನ್ನ ನೋಡ್ಬಿಟ್ಟಿ. ಯಾರು ಇವನೇನ ಹಿಂಗೆ ಗೇಟ್ ಓಪನ್ ಮಾಡೋನು? ಏ ಸ್ವಾತಿ, ಇದು ಒಂದ್ ನೋಡಕ್ ಕಲಿಂದಿಲ್ವಂದ್ರ ಅವ್ರು ಕಿಸ್ ಮಾಡ್ತಾವ್ರೆ. ಅದೊಂದು ಫೋಟೋ ತಗೋ ಸ್ವಾತಿ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಮ್ಯಾಪ್ ಇದೆ ನೋಡಿ, ಪ್ರಕೃತಿ ವನ ಅಂತ ಹಾಕ್ಬಿಟ್ಟು
ಗೇಟ್ ಕ್ಲೋಸ್ ಮಾಡಿಟ್ಟಾರೆ. ಮೇ ಬಿ ನಮ್ಗೆ ಹೋಗ್ಬಾರ್ದು ಅಂತಾನೆ ಬರೀ ನಿಸರ್ಗ ಕೈಲಾಸಗಿರಿ ಅಂತೆಲ್ಲ ಬರ್ತಿತ್ತೇನಲ್ವಾ. ನಾವು ನೋಡಿದ್ರೆ ಬಂದ್ರೆ ಈ ತರ ಕಿಸ್ ಮಾಡೋದನ್ನ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ನೋಡು ಕಣೆ, ಟೈಮ್ ನೋಡ್ರಿ ಇಲ್ಲಿ ಹಾಕಿದ್ದಾರೆ. ಟೈಮ್ ಎಲ್ಲ ವೇಸ್ಟ್ ಮಾಡ್ಬಿಟ್ರು. ಏನ್ ಹುಡ್ಕೋದೀಗ? ಎಲ್ಲ ವೇಸ್ಟ್ ಗೈಸ್. ನೋಡಿ ಗೈಸ್, ಬಂದಿರೋದೆಲ್ಲ ವೇಸ್ಟ್ ಆಗ್ಬಿಡ್ತು. ಓಪನ್ ಆದ್ರೂ ಮಾಡ್ಬೇಕು ತಾನೆ. ಅಲ್ಲಿ ಕುತ್ಕೊಂಡು ಹೋಗಿ ಓಪನ್ ಮಾಡಲ್ಲ ಅಂತಿದ್ದಾರೆ. ಇದನ್ನ ನೀವ್ ಹಿಂಗೆ ಪೋಸ್ಟ್ ಮಾಡ್ತೀರಾ? ಸ್ವಲ್ಪ ಎಡಿಟ್ ಮಾಡ್ತೀನಿ ಕಣೆ. ಹಿಂಗೆ ಪೋಸ್ಟ್ ಮಾಡ್ಬಿಟ್ರೆ ನಂಗೆ ಪೊಲೀಸ್ ಸ್ಟೇಷನ್ ನನ್ಗೆ ಹೋಗ್ತೀನಿ ನೆಕ್ಸ್ಟ್. ನಂಗೆ ಕಳಿಸ್ಬಿಡ್ತಾರೆ. ಈಗಲೂ ಟೈಮ್ ಇದೆ, ಹೋಗೋಣ ಬನ್ನೇರ್ಘಟ್ಟಕ್ಕೆ. ಆಗಲ್ಲ ಕಣೆ, ಬಂದು ಹೋಗು. ತಗ್ಲಿಪುರ ಹೋಗ್ತೀನಿ, ಟೈಮ್ ಬೇಕಾಗ. ಹೌದಾ? ಈ ಜಯನಗರಲ್ಲಿ ಏನೇ ಸುತ್ತಿಯ ಮತ್ತೆ ಎಲ್ಲ ತೆಗ್ದ್ಬಿಟ್ಟಿದಾರಲ್ವಾ? ಯಾವ್ದು ಮಾರ್ಬಲ್ ಟೆಂಪಲ್? ಜೈನ್ ಟೆಂಪಲ್ ಈಗ್ಲೂ ಹೋಗ್ಬೋದು ನಾವು, ಟೈಮ್ ವೇಸ್ಟ್ ಮಾಡಿದ್ರೆ. ಈಗ ಬರೋದೇ ಕಷ್ಟ. ಫೋನ್ ಮಾಡಿ ಹೇಳಿ. ನಿಮ್ಗೆ ನನ್ನ ಕೇಳಿ ಹೋಗಿದ್ರ ಅಂತ ಕೇಳ್ತಾಳೆ ಅವಳು. ನಾನ್ ಬೇರೆ ನನ್ನ ಮಮ್ಮಿ ಶಾಪಿಂಗ್ ಅಂತ ಹೇಳಿದ್ದೇನೆ. ಇಲ್ಲಿ ನೋಡಿ ಗೈಸ್, ಈಗ ಇಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬೀದಿ ತಿರ್ಗಕ್ ಹೋಗ್ತೀವಿ. ಬೇರೆ ಪ್ಲೇಸಸ್ ಇಲ್ಲ ಇಲ್ಲಿ. ನೋಡಿ, ನಂದು ಫ್ರೆಂಡ್ ಈ ತರದೇ ಒಂದ್ ಬ್ಯಾಗ್ ಇದೆ. ಅದನ್ನ ಇವ್ರು ಹಾಕೋ ಬಂದ್ಬಿಟ್ಟಿದ್ದಾರೆ. ಗೋಲ್ಗಪ್ಪೆ ತಿನ್ಬೇಕು ಅಂತ ಅಂದ್ರೆ ಇಲ್ಲಿ ಇಷ್ಟು ಜನ ಇದ್ದಾರೆ. ಇವ್ರ ಮುಂದೆ ನಾವು ಕಾಣಿಸೋದು ಇಲ್ಲ. ನೋಡಿ, ಇಲ್ಲೇ ಇವಾಗ 30 ಮಿನಿಟ್ಸ್ ಆಗತ್ತೆ. ಅಲ್ಲಿ ನೋಡಿದ್ರೆ ಹಂಗಾಯ್ತು. ಈಗ ನಾವು ಜಯನಗರ್ ಸ್ಟ್ರೀಟ್ ಹೋಗ್ಬೇಕು. ರೆಡಿ ಆಗ್ಬಿಟ್ಟು ಅಲ್ಲಿ ಹೋಗೋದ್ಬಿಟ್ಟು ಇಲ್ಲಿಗೆ ಬಂದಿದೀವಿ. ಬೇಜಾರಾಗ್ತಿದೆ. ಫಸ್ಟ್ ಆಫ್ ಆಲ್ ಏನ್ ಮಾಡಕ್ಕಾಗಲ್ಲ, ನಾವ್ ಅಲ್ಲಿ ಹೋಗ್ಬಾರ್ದು ಅಂತ ಇವತ್ತಿತ್ತು ಅನ್ಸುತ್ತೆ. ಅದಕ್ಕೆ ನೋಡಿ, ಇಯರಿಂಗ್ಸ್ ಕಾಣಿಸ್ತೀನಿ ನೋಡಿ. ಅದನ್ನಾದ್ರೂ ನೋಡಿ ಖುಷಿ ಪಡಿ. ನಾನು ಅದನ್ನೇ ನೋಡಿ ಖುಷಿ ಪಡ್ತಿದ್ದೀನಿ. ಸದ್ಯಕ್ಕೆ ಏನು ಇಲ್ಲ ಅಂತ. ಅದು ಅಲ್ಲಿ ಇಷ್ಟಾಗಿತ್ತು. ಇಂಥ ಗಿಣ್ಣು ಅಲ್ಲ ಅದು, ಸ್ವೀಟ್ ಅಲ್ಲ ಅದು. ಸ್ವೀಟಾ? ಬೇಡ. ಗಿಣ್ಣು ಅಂತೆ, ಸ್ವೀಟ್. ಚೆನ್ನಾಗಿದ್ಯಾ? ಕ್ಯಾಮ್ರಾ ಆನ್ ಮಾಡಿಲ್ವಾ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಟೋ ಮೇಲೆ ಒಂದು ಲೈನ್ ಇತ್ತು, ಏನಂದ್ರೆ ಅರಳುವ ಪ್ರತಿ ಹೂವು ಸುಗಂಧಿಸುವುದಿಲ್ಲ, ನಗುವ ಪ್ರತಿ ಹುಡುಗಿಯೂ ಪ್ರೀತಿಸುವುದಿಲ್ಲ. ಅದು ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮೇಲಿತ್ತು. ಎಲ್ಲೋ ಬಂದ್ವಿ, ಎಲ್ಲೋ ಹೋಗ್ತಿದೀವಿ. ನೋಡ್ಬೇಕು ಇನ್ನೆಲ್ಲೋ ಹೋಗ್ತೀವಿ ಅಂತ. ಫೋಟೋ ಇಷ್ಟ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಫೋಟೋಸ್ ತೆಕ್ಕೊಳ್ಳೇ ಇಲ್ಲ. ಒಂದ್ ಫೋಟೋಸ್ ತೆಕ್ಕೊಳ್ಳೋಕೆ ಚೆನ್ನಾಗಿರೋ ಪ್ಲೇಸಸ್ ಇದೆಯಾ? ಇಲ್ಲ. ಏನು ದಾರಿ ಇಲ್ದೆ ಸ್ಟ್ರೀಟ್ ಹೋಗ್ತಿದ್ವಿ. ಯಾಕೆ ಆ ಕಡೆ ಸ್ವಾತಿ ನಾವಿದು ಎಲ್ಲ ನೋಡಿದ್ವಲ್ವಾ ಗೈಸ್? ಇವಾಗ ಇಲ್ಲಿ ಹೋಗ್ತಿದೀವಿ. ಸ್ಟ್ರೀಟ್ ಹೋಗೋದು ಕ್ಯಾನ್ಸಲ್ ಆಯ್ತು ನಮ್ದು. ಅಂದ್ರೆ ಹೋಗ್ತೀವಿ, ಆಮೇಲೆ ಹೋಗ್ತೀವಿ. ಸದ್ಯಕ್ಕೆ ಈ ಟೆಂಪಲ್ಗೆ ಹೋಗ್ತಿದೀವಿ. ನೋಡ್ಕೊಳ್ಳಿ. ಇಲ್ಲಿ ರಿಸ್ಟ್ರಿಕ್ಷನ್ಸ್ ಇದೆ ಅನ್ಸುತ್ತೆ ಕಣೆ. ಎಲ್ಲ ಕುರ್ತಾ ಹಾಕೋ ಬಂದಿದ್ದಾರೆ. ಗೊತ್ತಿಲ್ಲ. ಕ್ಲೋಸ್. ಇಲ್ಲಿ ದೂರದಿಂದ ನೋಡ್ಕೋಬಿಡಿ, ನಾವ್ ಹೋಗಂಗಿಲ್ಲ. ನಮ್ದು ಇವತ್ತು ಹಣೆ ಬರ ಎಲ್ಲ ಸರಿ ಇಲ್ಲ. ಎಲ್ಲೋದ್ರು ಅಲ್ಲಿ ಎಲ್ಲ ಹಾಳಾಗ್ತಿದೆ. ಏನ್ ಮಾಡತ್? ಸದಿ ಯಾಕೋ ಚೆನ್ನಾಗಿತ್ತು ಅನ್ಸ್ತಿದೆ. ಸದಿ ಫೋಟೋ ತೊಗೊಳಕ್ ಸೂಪರ್ ಆಗಿತ್ತು ಅಲ್ವಾ?
ನಿಂಗೆ ಅದೇ ಹೋಗ್ತೀನಾ ಸ್ಟ್ರೀಟ್ ಎಲ್ಲ ಮುಚ್ಚೋಗಿತ್ತು ಅಂತ ಹೇಳಿದ್ರು ವಿಡಿಯೋಸ್ ಎಲ್ಲ, ಬಟ್ ಎಲ್ಲ ಹಂಗೆ ಇದೆ. ನಮ್ದು ಜೂನಿಯರ್ ಹೇಳಿರೋದು, ಜೂನಿಯರ್ ಅವ್ರ ಜೊತೆನೆ ಬಂದಿದ್ದೀವಿ. ಎಂತ ಗೊತ್ತ ಸತಿ ಅಲ್ಲಿ ಯಾರೋ ಒಬ್ಬ ಹಿಂದೆ ಆ ಕಡೆ ನೋಡು ಸ್ಫೂರ್ತಿ ಅಲ್ಲಿ. ನಮ್ದು ಶಾಪಿಂಗ್ ಎಲ್ಲ ಆಯ್ತು. ಇವಾಗ ಶಾಪಿಂಗ್ ಅಂದ್ರೆ ಏನೂ ಇಲ್ಲ, ಹಂಗೆ ಸುಮ್ನೆ ಬಂದಿದ್ವಿ ಏನಾದ್ರು ತಗೊಂಡ್ಬೇಕಲ್ಲ ಅಂತ ಹೇಳಿ ಇದನ್ನ ತಗೊಂಡಿದ್ವಿ. ತೋರಿಸ್ತೀನಿ ಇಲ್ಲಿ. ಸ್ವಲ್ಪ ತುಂಬಾ ಐಟಮ್ಸ್ ಇದೆ ಇದರಲ್ಲಿ, ತುಂಬಾ ಐಟಮ್ಸ್ ಇದೆ, ಕಾಣಿಸ್ತಿಲ್ಲ ಅಷ್ಟು. ರೂಮ್ಗೆ ಹೋಗಿ ನಿಮ್ಗೆ ತೋರಿಸ್ತೀನಿ ಏನೇನಿದೆ ಅಂತ. ಬಂದಿರೋದು ವೇಸ್ಟ್ ಆಗ್ಬಾರ್ದು ಅಂತ ತಗೊಂಡಿದ್ದು ಅಷ್ಟೇ. ಈ ಶಾಪ್ ಅಲ್ಲಿ ಹೀಲ್ಸ್ ತಗೊಳಕ್ ಬಂದಿದ್ದೀವಿ. ಡೈಲಿ ಯೂಸ್ ಆದ್ರೆ ಬೇಡ, ಹಾ ಹಂಗಿದ್ರೆ ತಗೋ. ಟ್ರೈ ಮಾಡಿ ನೋಡು. ಕರೆಕ್ಟ್ ಕಾಣಿಸ್ತೀಯ? ಚೆನ್ನಾಗಿದೆ. ಬೇಕಿದ್ರೆ ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಬಂದಿದೆ. ಇವಾಗ ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಫೈನಲಿ ಎಲ್ಲ ಮುಗಿಸ್ಕೊಂಡು ಇವಾಗ ನಮ್ದು ಹಾಸ್ಟೆಲ್ಗೆ ಹೋಗ್ತಿದೀವಿ. ನೋಡೋಣ ಬನ್ನಿ ಗೈಸ್. ಫೈನಲಿ ಲಾಕ್ ಎಂಡ್ ಮಾಡ್ತಿದ್ವಿ. ಸೊ ನೋಡೋಣ ಮುಂದೆ ಯಾವತ್ತಾದ್ರೂ ಚೆನ್ನಾಗಿರೋ ಪ್ಲೇಸ್ ಹೋದಿದೆ. ಈ ತರ ಡಬ್ಬಾ ಲಾಗ್ ಅಂತೂ ಮಾಡಲ್ಲ, ಚೆನ್ನಾಗಿ ಲಾಗ್ ಮಾಡ್ತೀವಿ. ಹೋಗಿದ್ದ ಸಲ ಏನು ಪ್ಲಾನ್ ಎಲ್ಲ ಹಾಳಾಗೋಯ್ತು. ನೆಕ್ಸ್ಟ್ ಮೇ ಬಿ 70th ಹೋಗ್ಬೇಕಂತ ಅನ್ಕೊಂಡಿದೀವಿ. ಅದೇನು ಚೆನ್ನಾಗಿತ್ತು ಅಂದ್ರೆ ಲಾಗ್ ಮಾಡ್ತೀನಿ, ಇಲ್ಲ ಅಂದ್ರೆ ಈ ಲಾಗ್ನೇ ದಿನ ನೋಡ್ಕೊಬೇಡಿ ಅಷ್ಟೇ.